ಈಗೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ಆ ಗ್ರಾಮದಲ್ಲಿ ಕಳೆದ 2 ತಿಂಗಳಿಂದ ಕೋತಿಗಳ ಉಪಟಳ ಜಾಸ್ತಿ ಆಗ್ತಾ ಇದೆ. ಸಿಕ್ಕವರ ಮೇಲೆ ದಾಳಿ ಮಾಡಿ ಎರಡೇ ಕೋತಿಗಳು ಜನರ ನಿದ್ದೆಗೆಡಿಸೋ ಪ್ರಯತ್ನ ಮಾಡ್ತಾ ಇವೆ. ಸತತ ಪ್ರಯತ್ನದ ಬಳಿಕ ಒಂದು ಕೋತಿ ಬಲೆಗೆ ಬಿದ್ದಿದ್ರೆ ಇನ್ನೊಂದು ಪಾರಾಗಿ ಹೋಗಿದೆ. ಇದರಿಂದಾಗಿ ಜನರಿಗೆ ಟೆನ್ಷನ್ ಏನಂದ್ರೆ ಎಲ್ಲಾದ್ರೂ ಓಡಾಡಿದ್ರೆ ಈ ಕೋತಿಗಳ ಕಾಟದಿಂದ ಮತ್ತೆ ಸಮಸ್ಯೆ ಬರುತ್ತೆ ಅಂತ ಟೆನ್ಷನ್ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲಿ ಏನಾಗಿದೆ ಸಮಸ್ಯೆ ನೋಡ್ಕೊಂಡ್ ಬನ್ನಿ. ಯಾದಗಿರಿ ಜನರನ್ನ ನಿದ್ದೆಗೆಡಿಸಿದ್ದ ಕೋತಿ ಸೆರೆ. 27 ಜನರ ಮೇಲೆ ಅಟ್ಯಾಕ್ ಮಾಡಿದ್ದ ಮಂಕಿ. ಮತ್ತೊಂದು ಡೇಂಜರ್ ಕೋತಿ ಎಸ್ಕೇಪ್. ಜೋಡಿ ಕೋತಿಗಳ ಉಪಟಳಕ್ಕೆ ಮಕ್ಕಳಿಂದ ವೃದ್ಧರವರೆಗೆ ಎಲ್ಲರೂ ಭಯಭೀತರಾಗಿದ್ರು. ಸಿಕ್ಕವರ ಮೇಲೆ ಅಟ್ಯಾಕ್ ಮಾಡ್ತಿದ್ವು. ಕಳೆದ 2 ತಿಂಗಳಿಂದ 27 ಜನರನ್ನ ಕಚ್ಚಿ ಗಾಯಗೊಳಿಸಿದ್ವು. ಯಾದಗಿರಿ ಜಿಲ್ಲೆಯ ನಾರಾಯಣಪುರ ಗ್ರಾಮಸ್ಥರನ್ನ ನಿದ್ದೆಗೆಡಿಸಿದ್ದ ಜೋಡಿ ಕೋತಿಗಳಲ್ಲಿ ಒಂದು ಕೋತಿ ಸೆರೆಯಾಗಿದೆ. ಇದೀಗ ಗ್ರಾಮಸ್ಥರು ಸ್ವಲ್ಪ ನಿಟ್ಟುಸಿರು ಬಿಟ್ಟಿದ್ದಾರೆ. ಕೋತಿ ಬಂದ್ರೆ ಸಕ್ರಿ ನಾವು ಮನೆಯೇ ಹೋಗ್ಕೋತೀವಿ. ಭಾಳ ತೊಂದರೆ ಕೊಡಕತ್ತಿ ಬಿಟ್ಟದ್ರಿ. ಮನೆಗೆ ಏನು ಸಾಮಾನು ಇಟ್ಟರು ಇದು ಮಾಡಕತ್ತದ. ಉಳಿಗಾಲಿಲ್ರಿ ಒಟ್ಟ ಅಷ್ಟು ಕಡೆಗೆ ಬರ್ತದ್ರಿ. ಗಂಡು ಮಕ್ಳೆಲ್ಲ ಹೊಲಕ್ಕೆ ಹೋದನ ಹೆಣ್ಮಕ್ಳಿಗೆ ಕಡೆಗೆ ಬಂದ್ಬಿಡ್ತದ್ರಿ. ಗಂಡು ಮಕ್ಳಿಗೆ ಅನ್ಸುತ್ತದ್ರಿ. ಗಂಡು ಮಕ್ಳು ಇರ್ಲಾ ಟೈಮ್ದಾಗ ಬಂದ್ಬಿಡ್ತದ್ರಿ ಕೋತಿ ಮಂಗೆ. ಇನ್ನು ಗ್ರಾಮ ಪಂಚಾಯಿತಿ ವತಿಯಿಂದ ಕಳೆದ 2 ತಿಂಗಳಿಂದ ಆಪರೇಷನ್ ಮಂಕಿ ಆರಂಭಿಸಿದ್ದಾರೆ. ಆದರೆ ಕೊನೆಗೆ ಒಂದು ಕೋತಿಯನ್ನ ಸೆರೆ ಹಿಡಿಯುವ ಕೆಲಸ ಮಾಡಿದ್ದಾರೆ. ಇನ್ನೊಂದು ಕೋತಿಗಾಗಿ ಬಲೆ ಬೀಸಿದ್ದಾರೆ. ಒಂದು 20-25 ಜನಕ್ಕೆ ಕಡ್ದಿದೆ. ಅದು ಎಲ್ಲ ಮನೆ ಹೊಕ್ಕೊಂಡು ಹೆಣ್ಮಕ್ಳು ಮನ್ಯಾಗ ದಾನ್ಲಿ ಅದು ಮಾಡ್ತಿತ್ತು. ಅದು ಮಂಗೆ ಹಿಂಗಾಗಿ ಚಂತನ ಹೆಣ್ಮಕ್ಳು ಭಯಭೀತವಾಗಿದ್ದರು. ಮನೆ ಬೋರ್ಡು ಬಾಕ್ಲ ಹಾಕೊಂಡಿರ್ತಿದ್ರು. ಅದು ಬತ್ತಂದ್ರು 2-3 ಮಂಗೆ ಇದ್ವು. ಇವತ್ತು ಹಿಡಿದಿದ್ದಾರೆ. ಕಾಟ ಕೊಡುತ್ತಿರುವ ಇನ್ನೊಂದು ಕೋತಿಯನ್ನ ಸೆರೆ ಹಿಡಿದು ಅರಣ್ಯಕ್ಕೆ ಬಿಟ್ಟು ಬಂದ್ರೆ ಜನ ನೆಮ್ಮದಿಯಿಂದ ಬದುಕುವಂತಾಗುತ್ತೆ. ಬಹುದಿನಗಳಿಂದ ಭಯಭೀತಿಯಿಂದ ಓಡಾಡುತ್ತಿರ್ತಕ್ಕಂಥ ನಾರಾಯಣಪುರ ಗ್ರಾಮಸ್ಥರಿಗೆ ನಿಟ್ಟುಸಿರು ಬಿಟ್ಟಂತಾಗಿದೆ. ಕ್ಯಾಮರಾಮನ್ ರಫೀಕ್ ಜೊತೆ ಪರಶುರಾಮ ಕುರೇಶ್ ಸುವರ್ಣ ನ್ಯೂಸ್, ಯಾದಗಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.